ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ಫಾರ್ ಎ ರೀಸನ್ ನೋಡ್ತಾ ಇರ್ತೀರಾ. ಈ ಒಂದು ಮೆಸೇಜ್ ನಿಮ್ಗೋಸ್ಕರ, ಬಿಕಾಸ್ ನಿಮ್ಮ ಲೈಫು ಬ್ಲಾಕ್ ಆಗಿಬಿಟ್ಟಿದೆ. ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಿದ್ದೀರಾ, ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅದು ಅರ್ಧದಲ್ಲೇ ನಿಂತೋಗ್ತಾ ಇದೆ ಅನ್ನೋ ಹಾಗಿದ್ರೆ ಈ ಒಂದು ವಿಡಿಯೋ ಅಂದರೆ ಎಲ್ಲ ಕಡೆನೂ ನಿಮಗೆ ಒಂಥರ ಲಾಸ್ ಇರ್ಬೋದು ಅಥವಾ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು, ಅದು ನಡೀತಾ ಇದೆ. ಅಂಥವ್ರು ಮಾತ್ರನೇ ಈ ಒಂದು ವಿಡಿಯೋನ ಅಟ್ರಾಕ್ಟ್ ಮಾಡಿರ್ತೀರ, ನೋಡ್ತಿರ್ತೀರ. ಬಿಕಾಸ್ ನಿಮ್ಮ ಬ್ಯಾಡ್ ಲಕ್ ಇದೆಯಲ್ಲ, ಅದು ಚೇಂಜ್ ಆಗುತ್ತೆ ಗುಡ್ ಲಕ್ಗೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಮರಿಬೇಡಿ. ಹಾಗೆಯೇ ಇದು ವಿಡಿಯೋನಲ್ಲಿ ಎನರ್ಜಿನ ಕ್ಲೇಮ್ ಮಾಡಿ. ಸೊ ಎನರ್ಜಿ ಯಾವ ಥರ ಕ್ಲೇಮ್ ಮಾಡಬೇಕು ಅನ್ನೋದನ್ನ ನಾನು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ನೀವು ಎನರ್ಜಿನ ಕ್ಲೇಮ್ ಮಾಡಿ ಆ್ಯಂಡ್ ಯು ಸಿ ದ ಮಿರಾಕಲ್. ಯಾವ ಥರ ನಿಮ್ಮ ಲೈಫು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ಆ ಬ್ಯಾಡ್ ಲಕ್ಕಿಂದ ಗುಡ್ ಲಕ್ಗೆ ಚೇಂಜ್ ಆಗುತ್ತೆ. ಆ ಒಂದು ಬ್ಲಾಕೇಜ್ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಅದು ಹೀಲ್ ಆಗುತ್ತೆ. ಅದನ್ನು ನೀವು ಈ ಒಂದು ವಿಡಿಯೋನಲ್ಲಿ ನೋಡ್ಬೋದು. ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಬ್ಯೂಟಿಫುಲ್ ಹ್ಯಾಪಿ ಫ್ಯಾಮಿಲಿ, ಹಾರ್ಮನಿ, ಪೀಸ್ಫುಲ್ ಲೈಫು. ಇದೆಲ್ಲನೂ ನಿಮಗೆ ಸಿಕ್ಕುತ್ತೆ. ಎಮೋಷ್ನಲ್ ಅಬಂಡೆನ್ಸ್ ಸಿಕ್ಕುತ್ತೆ. ಇಮೋಷ್ನಲಿ ತುಂಬ ಡ್ರೈನ್ ಆಗಿಬಿಟ್ಟಿದ್ದೀರಾ ನೀವು, ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಟೋಲ್ಡ್ ಯು ನೋ, ಲೈಕ್ ಬ್ಲಾಕೇಜ್ ಇದೆ, ತುಂಬ ಬ್ಲಾಕೇಜಸ್ ಇದೆ, ಬ್ಯಾಡ್ ಲಕ್ಸ್ ನಡೀತಾ ಇದೆ. ಸೊ ಅಂಥವರೇ ಈ ವಿಡಿಯೋನ ನೋಡೋದು. ನೀವು ಆ ಒಂದು ಪರಿಸ್ಥಿತಿನಲ್ಲಿದ್ದರೆ ಈವನ್ ನೀವು ನನ್ನ ಚಾನಲ್ ಮೆಂಬರ್ಶಿಪ್ನ ಕೂಡ ಜಾಯ್ನ್ ಆಗ್ಬೋದು. ನನ್ನ ಚಾನಲ್ ಮೆಂಬರ್ಶಿಪ್ನ ಯಾರೆಲ್ಲ ಜಾಯ್ನ್ ಆಗ್ತೀರಾ, ನಾನು ಅವ್ರಿಗೆ ಡೈಲಿ ಏಂಜಲ್ ಪ್ರೊಟೆಕ್ಷನ್, ಏಂಜಲ್ ಗೈಡೆನ್ಸ್ ಸಿಗಬೇಕು, ಎಲ್ಲ ಬ್ಲಾಕೇಜಸ್ ಹೀಲ್ ಆಗಬೇಕು ಅಂತ ಪ್ರೇಯರ್ಸ್ ಮಾಡ್ತೀನಿ. ಆ ಲಿಸ್ಟಿಗೆ ನೀವು ಜಾಯ್ನ್ ಆಗ್ತೀರಾ. ಆ್ಯಂಡ್ ಮೆಂಬರ್ಶಿಪ್ಪು ತುಂಬ ಮಿನಿಮಮ್ ಅಮೌಂಟು, ಯು ಕ್ಯಾನ್ ಆಲ್ ಜಾಯಿನ್. ಇದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ಲಾಡ್ ಆಫ್ ಪೀಪಲ್ ಆರ್ ರೆಸ್ಪಾಂಡಿಂಗ್. ಇದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಚೇಂಜಸ್ನ ನಾವು ನೋಡ್ತಾ ಇದ್ದೀವಿ ಅಂತ. ಆ್ಯಂಡ್ ಈ ಒಂದು ಅಬಂಡೆನ್ಸ್ ಹ್ಯಾಪಿನೆಸ್ನ ನೀವು ಕ್ಲೇಮ್ ಮಾಡಬೇಕು ಅಂದರೆ, ಎಸ್ ಐ ಆಮ್ ರೆಡಿ ಫಾರ್ ದ ಗುಡ್ ಲಕ್ ಅಂತ ನೀವು ಕಾಮೆಂಟ್ ಮಾಡಬೇಕು. ಗುಡ್ ಲಕ್, ಐ ಆಮ್ ರೆಡಿ ಫಾರ್ ದ ಗುಡ್ ಲಕ್ ಅಂತ ಕಾಮೆಂಟ್ ಮಾಡಿ, ಎನರ್ಜಿನ ಕ್ಲೇಮ್ ಮಾಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಬೇಕು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಇಂಟೆಲಿಜೆಂಟ್ ಆಗಬೇಕು. ಅಂದರೆ ನೀವು ಇಂಟೆಲೆಕ್ಚುಯಲ್ ಗ್ರೋತ್ನ ನೋಡಬೇಕು, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆವಾಗಲೇ ನೀವು ಈ ಒಂದು ಬ್ಯಾಡ್ ಲಕ್ ಏನು ನಡೀತಾ ಇದೆ ಅಥವಾ ಯಾವ ಥರ ಈ ಒಂದು ಬ್ಲಾಕೇಜಸ್ ಬಂದಿದೆ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮಗೆ ಪದೇ ಪದೇ ನೆಗೆಟಿವಿಟಿ ಕಾಡ್ತಾ ಇದೆ, ನೆಗೆಟಿವ್ ಆಗ್ತಾ ಇದೆ ಸರ್ಕಮ್ಸ್ಟೆನ್ಸಸ್, ಸಿಚುಯೇಷನ್ಸು. ಯಾಕಂದರೆ ನೀವು ಪ್ರಿಪೇರ್ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್. ಈ ಒಂದು ಎನರ್ಜಿ ನಿಮಗೆ ಹೆಲ್ಪ್ ಮಾಡುತ್ತೆ ಟು ಲರ್ನ್ ದ ಸಿಚುಯೇಷನ್, ಅರ್ಥ ಮಾಡ್ಕೊಳ್ಳೋದಕ್ಕೆ, ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಇಂಟೆಲೆಕ್ಚುಯಲಿ ಗ್ರೋ ಆಗೋದಕ್ಕೆ. ಬಿಕಾಸ್ ತುಂಬ ಈಸಿ ನಿಮ್ಮನ್ನು ಮೋಸ ಮಾಡೋದು. ನನಗೆ ಕಾಮೆಂಟಲ್ಲಿ ತಿಳಿಸಿ ಎಸ್ ಆರ್ ನೋ, ಬಿಕಾಸ್ ಅಂಥವರೇ ಈ ವಿಡಿಯೋನ ವಾಚ್ ಮಾಡ್ತಾ ಇರೋದು. ಸೊ ನಿಮಗೆ ಯಾರು ಬೇಕಾದರೂ ಮರಳು ಮಾಡಿಸಿ ಯುನೋ ಮೋಸ ಮಾಡಿ ಹೋಗ್ಬೋದು, ಅಷ್ಟು ಇನ್ನೋಸೆಂಟ್ ಇರ್ತೀರಾ ನೀವು. ಆ್ಯಂಡ್ ಕೆಲವೊಮ್ಮೆ ನೀವು ಗ್ರೌಂಡ್ ವರ್ಕ್ ಮಾಡಲ್ಲ, ಸುಮ್ಮನೆ ಹೋಗ್ಬಿಟ್ಟು ಯು ಆರ್ ಗೋಯಿಂಗ್ ಟು ಏನೋ ಒಂದು ಹಾಕೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಏನೋ ಒಂದು ಕೆಲಸ ಇರ್ಬೋದು, ಅದನ್ನ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೀರಾ. ಸ್ಟಾರ್ಟಪ್ಸ್ ಇರ್ಬೋದು, ಬಟ್ ವಿತೌಟ್ ಎನಿ ಗ್ರೌಂಡ್ ವರ್ಕ್, ವಿತೌಟ್ ಎನಿ ಯುನೋ ಇನ್ಫಾರ್ಮೇಷನ್ ಅದನ್ನೆಲ್ಲ ಮಾಡ್ದೇ ನೀವು ಮಾಡೋಕ್ಕೆ ಹೋಗ್ಬಿಟ್ಟು ಕೈ ಸುಟ್ಕೊಂಡಿದ್ದೀರಾ. ಸೊ ಅದಕ್ಕೆ ಈ ಥರ ಆಗ್ತಾ ಇದೆ. ಮತ್ತು ಬ್ಯಾಡ್ ಲಕ್ ಕೂಡ, ಬಿಕಾಸ್ ಆಫ್ ಆಲ್ ದ ನೆಗೆಟಿವ್ ಎನರ್ಜಿ. ತುಂಬ ನೆಗೆಟಿವ್ ಎನರ್ಜಿ ನಿಮ್ಮ ಸರೌಂಡಿಂಗ್ ಇದೆ, ಅದನ್ನು ಹೀಲ್ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕ್ಲಿಯರ್ ದ ನೆಗೆಟಿವ್ ಎನರ್ಜಿ. ಯು ಹ್ಯಾವ್ ಟು ಪ್ರೇ, ಯು ಹ್ಯಾವ್ ಟು ಡೈಲಿ ಪ್ರೇಯರ್ಸ್ ಮಾಡಿ, ಮೆಡಿಟೇಷನ್ ಮಾಡಿ, ಅಫರ್ಮೇಷನ್ ಮಾಡಿ, ಪಾಸಿಟಿವ್ ಅಫರ್ಮೇಷನ್ಸ್. ನನ್ನ ಚಾನಲಲ್ಲಿ ಇರೋ ವಿಡಿಯೋಸ್ ಎಲ್ಲ ವಾಚ್ ಮಾಡಿ, ವಿಚ್ ಈಸ್ ಗೋಯಿಂಗ್ ಟು ಗಿವ್ ಯು ಅಮೇಝಿಂಗ್ ಹೈ ವೈಬ್ ಎನರ್ಜಿ. ಕ್ಲೇಮ್ ಮಾಡಿ. ನನ್ನ ವಿಡಿಯೋಸ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಮತ್ತೆ ಅಥವಾ ಆಲ್ರೆಡಿ ವಾಚ್ ಮಾಡಿದರೂ ಕೂಡ ಮತ್ತೆ ಹೋಗಿ ನಿಮ್ದು ಏನು ಬ್ಲಾಕೇಜಸ್ ಇದೆ, ಏನು ನಿಮ್ಗೆ ಕಾಡ್ತಾ ಇದೆ, ಆ ವಿಡಿಯೋಸ್ನ ವಾಚ್ ಮಾಡಿ. ನೀವು ಆ ವಿಡಿಯೋನ ಮತ್ತೆ 2-3 ಟೈಮ್ಸು ವಾಚ್ ಮಾಡಿ ಕ್ಲೇಮ್ ಮಾಡ್ಬೋದು ಎನರ್ಜಿನ, ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಬಿಕಾಸ್ ಯು ಆರ್ ವಾಚಿಂಗ್, ಯು ಆರ್ ಗೋಯಿಂಗ್ ಇನ್ ಟು ದ ಡೀಪ್. ಅದಕ್ಕೆ ಒಂದು ಮಾತಾಡ್ತೀರಾ, ಒಂದು ಯು ಆರ್ ಗೋಯಿಂಗ್ ಟು ಇಂಟರ್ಯಾಕ್ಟ್ ಅಲ್ವಾ, ಆ ಒಂದು ಎನರ್ಜಿನ ಈಸಿಯಾಗಿ ಕ್ಲೇಮ್ ಮಾಡ್ತೀರಾ. ನೀವು ಕ್ಲೇಮ್ ಮಾಡಿ, ನೀವು ಪಾಸಿಟಿವ್ ಅಫರ್ಮೇಷನ್ಸ್ ನೀವು ನೋಡ್ಬೋದು. ನನ್ನ ಚಾನಲಲ್ಲಿ ನಂಗೆ ತುಂಬ ಖುಷಿ ಏನಂದರೆ, ಎಷ್ಟು ಬ್ಯೂಟಿಫುಲಿ ಎಲ್ಲರೂ ಪಾಸಿಟಿವ್ ಅಫರ್ಮೇಷನ್ಸ್, ನೆಗೆಟಿವಿಟಿ ನಾನು ನೋಡೇ ಇಲ್ಲ. ದಟ್ಸ್ ಹೌ ಇಟ್ ಈಸ್, ಬಿಕಾಸ್ ಇಟ್ಸ್ ಅ ಡಿವೈನ್ ಚಾನಲ್, ಡಿವೈನ್ ಎನರ್ಜಿ ಚಾನಲ್.
ಸೊ ಯು ಕ್ಯಾನ್ ಫೀಲ್ ದ ಎನರ್ಜಿ. ಅದಕ್ಕೆ ತುಂಬ ಜನ ಪಾಸಿಟಿವ್ ಕಮೆಂಟ್ ಹಾಕ್ತಾರೆ, ಪಾಸಿಟಿವ್ ಆಗಿ ಇದು ಮಾಡ್ತಾರೆ. ಅದೆಲ್ಲದಕ್ಕಿಂತ ಬೆಸ್ಟ್ ಅಂದರೆ ಬೇರೆಯವರು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ವಿಚ್ ಇಸ್ ವೆರಿ ವೆರಿ ಗುಡ್. ಆ್ಯಂಡ್ ಯುವರ್ ಗೈಸ್ ಆರ್ ಶೇರಿಂಗ್ ದ ವಿಡಿಯೋ. ಈ ಒಂದು ಎನರ್ಜಿ, ಹೈ ವೈಬ್ ಎನರ್ಜಿ ವಿಡಿಯೋನ ಬೇರೆಯವ್ರ ಜೊತೆ ಶೇರ್ ಮಾಡಿ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ. ತುಂಬ ಜನ ಇದೆಲ್ಲ ನಡೆಯಲ್ಲ, ಸುಮ್ಮನೆ ಏನೋ ಹೇಳ್ತಾರೆ, ಏನೋ ಒಂದು ದುಡ್ಡುಗೋಸ್ಕರ ಮಾಡ್ಕೊಳ್ತಾರೆ, ವಿಡಿಯೋಸ್ ಮಾಡ್ತಾರೆ ಅಂತ ಹೇಳ್ಬೋದು. ನೋ, ಇಟ್ಸ್ ನಾಟ್. ಇಟ್ಸ್ ಗೋಯಿಂಗ್ ಟು ವರ್ಕ್. ತುಂಬ ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಎಸ್, ನಾವು ಅಂದ್ಕೊಂಡಿದ್ದು ಹಾಗೆ ಆಯಿತು. 3 ಡೇಸಲ್ಲಿ ಆಯಿತು, 24 ಅವರ್ಸಲ್ಲಿ ಆಯಿತು, ಒಂದು ದಿನದಲ್ಲಿ ಆಯಿತು. ಐ ಗಾಟ್ ದ ಗುಡ್ ನ್ಯೂಸ್. ಅಟ್ಲೀಸ್ಟ್ ಒಂದು ಹಣ ಬಂದಿದೆ, ನನಗೆ ಅಪರ್ಚುನಿಟಿ ಬಂದಿದೆ, ನನ್ನ ಲೈಫ್ ಚೇಂಜ್ ಆಗ್ತಾ ಇದೆ, ಐ ಕ್ಯಾನ್ ಸಿ ದ ಚೇಂಜ್ ಇನ್ ಮೈ ಲೈಫ್ ಅಂತ ತುಂಬ ಜನ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಬಿಕಾಸ್ ನೀವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಪಾಸಿಟಿವ್ ಅಫರ್ಮೇಷನ್ಸ್ ಹಾಕ್ತಾ ಇದ್ದೀರಾ, ಎನರ್ಜಿ ಕ್ಲೇಮ್ ಮಾಡ್ತಾ ಇದ್ದೀರಾ, ನಾನು ಹೇಳೋ ರೀತಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಇದೆಲ್ಲದರ ಕಾರಣ. ಸೊ ಡೋಂಟ್ ಇಗ್ನೋರ್ ದೀಸ್ ಟೈಪ್ ಆಫ್ ವಿಡಿಯೋಸ್. ಅದು ನಿಮ್ಮ ಯೂಟ್ಯೂಬಲ್ಲಿ ಬರ್ತಾ ಇದೆ ಅಂದರೆ ಫಾರ್ ಎ ರೀಸನ್ ಬರ್ತಾ ಇದೆ. ಯು ಆರ್ ಸೀಯಿಂಗ್ ಇಟ್ ಫಾರ್ ಎ ರೀಸನ್. ಡಿವೈನ್ ಕಳಿಸ್ತಾ ಇರೋದು. ಆ್ಯಂಡ್ ತುಂಬ ಜನ ಏಂಜಲ್ ಸಂಖ್ಯೆಗಳನ್ನ ನೋಡ್ತಾ ಇರೋರು ಅವರೇ ಜಾಸ್ತಿ ಕನೆಕ್ಟ್ ಆಗಿರೋದು ಈ ವಿಡಿಯೋಸ್ಗೆ. ಬಿಕಾಸ್ ಏಂಜಲ್ಸ್ ಅವ್ರಿಗೆ ಕನೆಕ್ಟ್ ಆಗಿದ್ದಾರೆ. ಬಿಕಾಸ್ ದೇ ಆರ್ ವೆರಿ ಮಚ್ ಇನ್ ಎ ಡಿಪ್ರೆಷನ್. ಲೈಫಲ್ಲಿ ತುಂಬ ಸಫರ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಯು ಹ್ಯಾವ್ ನಾಟ್ ಸೀನ್ ದಿಸ್ ಹಾರ್ಮನಿ ಇನ್ ಯುವರ್ ಲೈಫ್. ಒಂದು ಶಾಂತಿ, ನೆಮ್ಮದಿ, ಸಂತೋಷ ಇಲ್ಲವೇ ಇಲ್ಲ. ಎಮೋಷ್ನಲ್ ಪೀಸ್ಫುಲ್ನೆಸ್ ಏನೂ ಇಲ್ಲ. ನೀವು ಎಮೋಷ್ನಲಿ ಪೀಸ್ಫುಲ್ ಆಗಿಲ್ಲ. ನೀವು ಗುಡ್ ಲಕ್ ನೋಡ್ತಾ ಇಲ್ಲ. ನೀವು ತುಂಬ ಲಾಸಸ್ ನೋಡ್ತಾ ಇದ್ದೀರಾ. ಆಮೇಲೆ ಕ್ಯೂರಿಯಾಸಿಟಿ ಕಳ್ಕೊಂಬಿಟ್ಟಿದ್ದೀರಾ ಲೈಫಲ್ಲಿ. ಯಾವುದೇ ಥರ ಕ್ಯೂರಿಯಾಸಿಟಿ ಇಲ್ಲ ನಿಮಗೆ. ಈವನ್ ನನ್ನ ಲೈಫ್ ಚೆನ್ನಾಗಾಗಬೇಕು, ಗ್ರೋ ಆಗಬೇಕು, ನಾನು ಏನಾದರೂ ಮಾಡಬೇಕು ಅನ್ನೋದನ್ನು ಬಿಟ್ಬಿಟ್ಟಿದ್ದೀರಾ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬಿದ್ದು ಯು ಹ್ಯಾವ್ ಗಿವನ್ ಅಪ್ ಇನ್ ಯುವರ್ ಲೈಫ್. ಅಂಥವರೇ ನೋಡ್ತಾ ಇರ್ತೀರಾ. ಹೌದಾ ಇಲ್ವಾ? ನಂಗೆ ಕಾಮೆಂಟ್ ಮಾಡಿ. ಇಂಥವರೇ ಈ ವಿಡಿಯೋನ ಅಟ್ರಾಕ್ಟ್ ಮಾಡಿ ನೋಡ್ತಾ ಇರೋದು. ಫಾರ್ ಎ ರೀಸನ್ ನೋಡ್ತಾ ಇದ್ದೀರಾ. ಎಷ್ಟು ಕೋಟಿ ಜನಗಳಿರುವಂತಹ ಸಂಖ್ಯೆನಲ್ಲಿ ಕನ್ನಡದವರು. ಎಲ್ರಿಗೂ ಈ ವಿಡಿಯೋ ಸಿಕ್ಕಲ್ಲ. ನಿಮ್ಗೆ ಸಿಕ್ಕಿದೆ ಅಂದರೆ ಫಾರ್ ಎ ರೀಸನ್ ಸಿಕ್ತಿದೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸಿ ದ ವಿಕ್ಟರಿ. ಜಯ ಸಿಕ್ಕೇ ಇಲ್ಲ ನಿಮಗೆ. ಜಯ ಸಿಕ್ಕಿಲ್ಲ, ನೋಡೇ ಇಲ್ಲ ಜಯನ. ಆ್ಯಂಡ್ ರಿವಾರ್ಡ್ಸ್ ಅಂತೂ ಬಿಟ್ಟಾಕಿ. ರಿವಾರ್ಡ್ಸ್ ಯಾವುದೇ ಥರ ರಿವಾರ್ಡ್ಸು ಸಿಗ್ತಾಯಿಲ್ಲ ನಿಮಗೆ. ಸೊ ಕ್ಲೇಮ್ ದಿಸ್ ಎನರ್ಜಿ. ಎಲ್ಲನೂ ಚೇಂಜ್ ಮಾಡ್ಕೊಳ್ಳಿ. ಎಸ್, ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಮಾಸ್ಟ್ರಿ. ಒಂದು ಎಕ್ಸ್ಪೀರಿಯನ್ಸು, ಎಕ್ಸ್ಪರ್ಟೈಸ್ ಇರ್ಬೋದು, ಅದೆಲ್ಲ ಕಲ್ತ್ಕೊಳ್ತೀರಾ. ಹಣನ ಗಳಿಸೋದು ಹೇಗೆ ಅನ್ನೋದನ್ನು ನೀವು ಕಂಡ್ಕೊಳ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಬಿ ಎಕ್ಸಲೆಂಟ್. ವೆದರ್ ಇಟ್ಸ್ ಎ ರಿಲೇಷನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು, ಹಣ ಇರ್ಬೋದು. ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಅಬಂಡೆನ್ಸ್ನ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಒನ್ಸ್ ಯು ಕ್ಲೇಮ್ ದಿಸ್ ಎನರ್ಜಿ. ಐ ಆಮ್ ರೆಡಿ ಫಾರ್ ದ ಗುಡ್ ಲಕ್. ಗುಡ್ ಲಕ್ ಈಸ್ ಕಮಿಂಗ್ ಟು ಮೀ. ಅಬಂಡೆನ್ಸ್ ಈಸ್ ಕಮಿಂಗ್ ಟು ಮೀ. ವಾವ್, ಲುಕ್ ಎಟ್ ದಿಸ್. ತುಂಬ ಜನ ಅಂದ್ಕೊಳ್ಬೋದು, ಇಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಹಾರ್ಡ್ ವರ್ಕ್ ಮಾಡಿದ್ದೀನಿ, ಅದಕ್ಕೆಲ್ಲ ಉತ್ತರ ಏನು? ಮತ್ತೆ ಮಾಡಬೇಕಾ ನಾನು ಹಾರ್ಡ್ ವರ್ಕು ಅಂತಲೂ ಕೇಳ್ಬೋದು. ನೀವು ಪಟ್ಟಿರೋ ಕಷ್ಟ, ಹಾರ್ಡ್ ವರ್ಕು, ನಿಮಗೆ ಬರಬೇಕಾಗಿರೋ ಹಣ ಎಲ್ಲೂ ಹೋಗಿಲ್ಲ. ಇದೆ, ಯೂನಿವರ್ಸಲ್ ಇದೆ. ಬಟ್ ಆದರೆ ಅದು ನಿಮಗೆ ಸಿಗ್ತಾ ಇಲ್ಲ, ಕೈಗೆ ಬರ್ತಿಲ್ಲ. ಅದು ಕೈ ಬರ್ದೇ ನಿಮಗೆ ಯಾಕೆ ಬರ್ತಿಲ್ಲ ಅಂದರೆ ಬ್ಲಾಕೇಜಸ್ ಇದೆ ತುಂಬ. ಅದು ಹೀಲ್ ಮಾಡ್ಕೋಬೇಕು. ಯಾವಾಗ ಹೀಲ್ ಮಾಡ್ಕೊಳ್ತೀರಾ, ನೀವು ಹಿಂದೆ ಪಟ್ಟಿರುವಂಥ ಕಷ್ಟಗಳಿರ್ಬೋದು, ವರ್ಕ್ ಮಾಡಿರೋದಿರ್ಬೋದು, ಹಾರ್ಡ್ ವರ್ಕ್ ಇರ್ಬೋದು, ಗುಡ್ ಕರ್ಮಾಸ್ ಇರ್ಬೋದು, ಅದೆಲ್ಲನೂ ವಾಪಸ್ ನಿಮಗೆ ಸಿಗುತ್ತೆ, ಕೈಗೆ ಸಿಗುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಯರ್ ದ ಎನರ್ಜಿ, ಕ್ಲಿಯರ್ ದ ನೆಗೆಟಿವಿಟಿ. ಮೆಡಿಟೇಷನ್ ಮಾಡಿ, ಡೈಲಿ ಅಫರ್ಮೇಷನ್ಸ್ ಮಾಡಿ, ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ. ನೋಡ್ತಾ ಇರಿ ಯಾವ ಥರ ನಿಮ್ಮ ಲೈಫು ಅಬಂಡೆಂಟಾಗಿ ಆಗುತ್ತೆ, ಚೆನ್ನಾಗಾಗುತ್ತೆ. ಆ್ಯಂಡ್ ಆಲ್ರೆಡಿ ಡಿವೈನ್ ಈಸ್ ಕನೆಕ್ಟೆಡ್ ವಿತ್ ಯು, ಶೋಯಿಂಗ್ ಯು ದ ಪಾತ್. ಈ ಥರ ವಿಡಿಯೋ ತೋರಿಸ್ತಾ ಇದ್ದಾರೆ ನಿಮಗೆ. ಎನರ್ಜಿ ಕ್ಲೇಮ್ ಮಾಡೋದು ನಿಮ್ಮಿಷ್ಟ. ಸೊ ಯು ಆರ್ ಬೀಯಿಂಗ್ ಕಾಲ್ಡ್ ಟು ಕೇರ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಇನ್ ಟ್ಯಾಂಜಿಬಲ್ ಪ್ರಾಕ್ಟಿಕಲ್ ವೇಸ್. ಸೊ ಲುಕ್ ಎಟ್ ದಿಸ್. ಇದು ಒಂದೇ ಆನ್ಸರ್ ಸಿಕ್ಬಿಡ್ತು ನಿಮಗೆ. ನಿಮ್ಮ ಮುಂದೆನೇ ತೆಗೆದೆ ಈ ಕಾರ್ಡು. ದಿಸ್ ಈಸ್ ದ ಟೈಮ್ ಯು ಹ್ಯಾವ್ ಟು ನರ್ಚರ್ ಯುವರ್ ಸೆಲ್ಫ್. ನಿಮ್ಮ ಗೋಲ್ಸ್ಗೋಸ್ಕರ ಹೋರಾಡಬೇಕು, ಬೇರೆಯವ್ರಿಗೋಸ್ಕರ ಅಲ್ಲ. ನಿಮಗೋಸ್ಕರ ಬದುಕಬೇಕು, ನಿಮ್ಮ ಲೈಫ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೋಬೇಕು. ಎವ್ರಿಥಿಂಗ್ ನಿಮ್ಮ ಕೈನಲ್ಲಿದೆ. ನೀವು ಯಾವ ಥರ ತಗೊಂಡೋಗ್ತೀರಾ ಲೈಫ್ನ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ಕ್ಲೇಮ್ ದಿಸ್ ಎನರ್ಜಿ, ಮಿಸ್ ಮಾಡಬೇಡಿ. ಓಕೆ. ಆ್ಯಂಡ್ ನಿಮಗೆ ಏಂಜಲ್ ಪ್ರೊಟೆಕ್ಷನ್ ಬೇಕು ಅಂದರೆ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.